ನಮಸ್ಕಾರ ಸರ್, ದೇಶದಲ್ಲಿ ಚುನಾವಣಾ ಬಾಂಡ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಭ್ರಷ್ಟಾಚಾರವನ್ನು ಕಾನೂನಾತ್ಮಕಗೊಳಿಸ್ತಾ ಇರುವಂತಹ ಈ ಪ್ರಕ್ರಿಯೆ ಸುಪ್ರೀಂ ಕೋರ್ಟ್ ಕೂಡ ತಡೆಯೊಡ್ತಾ ಇದೆ. ಇದು ಸರಿಯಲ್ಲ ಅಂತ ಹೇಳ್ತಿದೆ. ಸರ್, ಏನಿದು ಚುನಾವಣಾ ಬಾಂಡ್? ಚುನಾವಣಾ ಬಾಂಡ್ ಅನ್ನೋದು ಅಫಿಷಿಯಲ್ ರೆಕಗ್ನಿಷನ್ ಫಾರ್ ಕರಪ್ಷನ್ ಅಂತ ಒಂದು ಆರ್ಗ್ಯುಮೆಂಟ್ ಇದೆ, ರೈಟ್? ಅಫಿಷಿಯಲ್ ವೇ ಆಫ್ ಕರಪ್ಟಿಂಗ್ ಗವರ್ಮೆಂಟ್ಸ್ ಅಂತ, ಏನೋ ಬೈಯಿಂಗ್ ಪಾಲಿಸೀಸ್ ಅಂತ ಈ ತರದೆಲ್ಲ ಆರ್ಗ್ಯುಮೆಂಟ್ಸ್ ಇದೆಯಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪು ಏನಿದೆ ಅದು ಸರಿಯಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಚುನಾವಣಾ ಬಾಂಡ್ ಅನ್ನೋದೇನಿದೆ, ಇದು ದಿಸ್ ಹಸ್ ಬೀನ್ ಎ ಫ್ಲಾಡ್ ಪಾಲಿಸಿ, ದಿಸ್ ಹಸ್ ಬೀನ್ ಎ ಫ್ಲಾಡ್ ವೇ ಆಫ್ ರೈಸಿಂಗ್ ಫಂಡ್ಸ್. ಅದು ಅದನ್ನ ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಏನಿದೆ, ಇದು ಮೊದಲ ಹೆಜ್ಜೆ ಅಂತ ನಾನು ಅನ್ಕೊಂಡಿರೋದು. ಇದನ್ನ ತೊಡೆದು ಹಾಕ್ಲಿಕ್ಕೆ ಇದು ತುಂಬಾ ದೊಡ್ಡ ತಪ್ಪು ನಮ್ಗೆ ಎಲ್ಲಿ ಕಾಣ್ತಿತ್ತು ಅಂತಂದ್ರೆ, ಸರ್ಕಾರನೇ ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿದಂತ ಒಂದು ವಾದ. ಈ ದೇಶದ ನಾಗರಿಕರಿಗೆ, ರಾಜಕೀಯ ಪಕ್ಷಗಳಿಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ ತಿಳಿದುಕೊಳ್ಳಬಹುದಾದಂತ ಒಂದು ಸಾಮಾನ್ಯ ಹಕ್ಕು ಇಲ್ಲ ಅಂತ ಸರ್ಕಾರ ವಾದಿಸಿತು. ದೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಇನ್ನು ಈ ದೇಶದ ಸರ್ಕಾರಗಳನ್ನ ಆಯ್ಕೆ ಮಾಡುವಂತ ಜನರಿಗೆ ನಾವು ಯಾವ ಸರ್ಕಾರಕ್ಕೆ ಅಥವಾ ಯಾವ ಪಕ್ಷಕ್ಕೆ ನಾವು ಮತ ಹಾಕ್ತೀವೋ ಆ ಪಕ್ಷಕ್ಕೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ ತಿಳ್ಕೊಳ್ಳೋ ಹಕ್ಕೇ ಇಲ್ಲ ಅಂತಂದ್ರೆ ದಟ್ ಈಸ್ ನಾಟ್ ಡೆಮೋಕ್ರಸಿ ಅಂತ. ಹಾಗಾಗಿ ಈಗೆಲ್ಲ ನನಗೆ ಮುಂಚೆ ಮಾತಾಡ್ತಿದ್ದಂತ ಅತಿಥಿಗಳು ಹೇಳ್ತಾ ಇದ್ರಲ್ಲ, ಒಂದು ಸುಧಾರಣೆಯ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳಿ ಅಗ್ರಿ. ಬಟ್ ಯಾವುದೇ ಮೊದಲ ಹೆಜ್ಜೆ ಇರುತ್ತಲ್ಲ ಅದು ಕೂಡ ಅನುಮಾನಕ್ಕೆ ಈಡಾಗುವ ಆಗಿರಬಾರ್ದು. ಅದರಲ್ಲಿ ಫ್ಲಾಸ್ ಇರ್ಬೋದು, ಅದ್ರಲ್ಲಿ ಏನೋ ಓರೆಕೊರೆಗಳಿವೆ, ತಿದ್ದಿ ಮುಂದೆ ಸರಿ ಮಾಡಿ ಅಂತ ಹೇಳ್ಬೋದು. ಆದ್ರೆ ನೀವು ದುಡ್ಡು ಕೊಡಿ. ಬೇಸಿಕ್ ಥಿಂಗ್ ಸ್ಟಾರ್ಟೆಡ್ ಫ್ರಮ್ ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ನಲ್ಲಿ ನೀವು ಯಾರು ಬೇಕಿದ್ರು ಅನ್ಚೆಕ್ಡ್ ಮನಿ, ಅನ್ಚೆಕ್ಡ್ ಅನ್ಲಿಮಿಟೆಡ್ ಅನ್ಚೆಕ್ಡ್ ಅಮೌಂಟ್ ಆಫ್ ಮನಿ ನೀವು ಕೊಡಬಹುದು ಅಂತ ಹೇಳಿ ಕಂಪನೀಸ್ ಆಕ್ಟ್ ನಲ್ಲಿ ತಿದ್ದುಪಡಿ ತಂದ್ರಲ್ಲ. ಯಾರು ಬೇಕಿದ್ರು ಕೊಡ್ಬೋದು, ಶೇರ್ ಕಂಪನಿಗಳು ಕೊಡ್ಬೋದು. ನನಗೆ ಆದಾಯನೇ ಇಲ್ಲದೆ ಇದ್ರು ನಾನು ಸಾವಿರಾರು ಕೋಟಿ ರೂಪಾಯಿ ಕೊಡಬಹುದು ಅನ್ನೋ ತರದ ಒಂದು ಅವಕಾಶ ತೆಗೆದಿಟ್ಟಾಗ ಅದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡ್ಕೊಟ್ಟಂಗ ಆಗತ್ತೆ ಅಂತ ನನಗನ್ಸದು. ಹಾಗಾಗಿ ದಿ ವೆರಿ ಪ್ರಿಮಿಸ್ ಆಫ್ ಎಲೆಕ್ಟ್ರಲ್ ಬಾಂಡ್ಸ್ ಇದನ್ನ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು. ಆರ್ಗ್ಯುಮೆಂಟ್ ಇಸ್ ಫೈನ್, ಯಾಕೆಂದ್ರೆ ಯಾರು ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತಾರೆ ಅಂತ ಗೊತ್ತಾಗಿ ಬಿಟ್ರೆ ಅವರು ಇನ್ನೊಂದು ಪಕ್ಷದ ಕೋಪಕ್ಕೆ ಗುರಿ ಆಗಬಹುದು. ದೇಟ್ ಕುಡ್ ಬಿ ವಿಕ್ಟಿಮೈಸೇಷನ್ ಆಫ್ ದೋಸ್ ಅದೆಲ್ಲ. ಆ ಆರ್ಗ್ಯುಮೆಂಟ್ಗಳು ಏನೇ ಇದ್ರು ಕೂಡ ಯಾರಿಗೂ ತಿಳಿಬಾರದು ಅನ್ನುವ ಮೂಲ ತತ್ವದಲ್ಲೇ ದೋಷ ಇದೆ. ಬಟ್ ಎಲೆಕ್ಟ್ರಲ್ ಬಾಂಡ್ಸಿಗೆ ಮುಂಚೆ ಏನಾಗ್ತಾ ಇತ್ತು, ಕಪ್ಪು ಹಣ ಬರ್ತಾ ಇತ್ತು, ಯಾರ್ಯಾರು ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ರು, ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು. ಅಬ್ಸಲ್ಯೂಟ್ಲಿ ರೈಟ್. ಈ ದೇಶದಲ್ಲಿ ಕ್ರೋನಿ ಕ್ಯಾಪಿಟಲಿಸಂ ಅನ್ನೋದು ತುಂಬಾ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ದೇಶದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಸರ್ಕಾರದ ಮಟ್ಟದಲ್ಲಿ ಪಾಲಿಸಿ ಡಿಸಿಷನ್ಗಳಾಗುವ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಅನ್ನೋದು ನಮಗೆಲ್ಲ ಸಾಮಾನ್ಯ ತಿಳುವಳಿಕೆಯಲ್ಲಿ ಗೊತ್ತಾಗಿರುವಂತ ವಿಚಾರ. ಅದನ್ನ ತೊಡೆದಾಕ್ಬೇಕು. ಬ್ಲಾಕ್ ಮನಿನ ತೊಡೆದಾಕ್ಲಿಕ್ಕೆ ನಾವು ವೈಟ್ ಮನಿ ಮೂಲಕ ತಗೊಳ್ತಾ ಇದೀವಿ ಡೊನೇಷನ್ ಅಂತ ಹೇಳ್ತಾರಲ್ಲ, ಆ ವೈಟ್ ಮನಿ ತಗೊಳ್ಳೋದು ಕೂಡ ಯಾರಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾರಿಗೆ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಬಾರ್ದು ಅಂತಂದ್ರೆ ಸಮಥಿಂಗ್ ಫಿಶಿ ಅಬೌಟ್ ಇಟ್. ಈಗ 1300 ಕಂಪನಿಗಳೇನೋ ಡೊನೇಟ್ ಮಾಡಿದ್ರು, ಮೋರ್ ದನ್ 1000 ಕಂಪನಿ. ಆ ಎಲ್ಲಾ ಕಂಪನಿಗಳು ಖದೀಮ ಕಂಪನಿಗಳಾಗ ಆರ್ ದೇ ಥೀವ್ಸ್ ಅಲ್ಲ. ನಮಗೆ ತುಂಬಾ ಅನುಮಾನ ಬರ್ತಾ ಇರೋದು ಟಾಪ್ 3-4 ಕಂಪನಿಗಳೇನಿವೆ. ಯಾವುದೋ ಒಂದು ಲಾಟ್ರಿ ಕಂಪನಿ ಇದೆ, ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ. ಈ ಕಂಪನಿಗಳಿಂದ ಇಷ್ಟು ದೊಡ್ಡ ಮೊತ್ತದ ಡೊನೇಷನ್ ಬಂದಿದೆಯಲ್ಲ, ಅದ್ರ ಹಿಂದೆ ಏನಿದೆ ಅನ್ನುವ ಪ್ರಶ್ನೆಗಳೆದ್ದಿವೆ. ಆ ಪ್ರಶ್ನೆಗಳು ಚರ್ಚೆ ಮಾಡ್ಲೇಬೇಕಾಗತ್ತೆ. Especially with regard to the allegation that the central agencies are being used to coerce people into donation. ನೀವು ನಮಗೆ ಡೊನೇಟ್ ಮಾಡಬೇಕು ಅನ್ನೋ ರೀತಿಯ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವುದು ವಿರೋಧ ಪಕ್ಷಗಳ ಆರೋಪ ಮತ್ತು ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಸೋಸಿಯೇಷನ್ ಆರೋಪ ಕೂಡ. ಹಾಗಾಗಿ ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತ ಮಾಡಿರೋದು. ಬಟ್ ಇಲ್ಲಿ ಈ ಲಾಟರಿ ಕಂಪನಿಯ ಒಂದು 1300 ಕೋಟಿ ರೂಪಾಯಿ ಏನೋ ಡೊನೇಟ್ ಮಾಡಿರೋ ಲಾಟರಿ ಕಂಪನಿ ಇದೆಯಲ್ಲ, ಅದ್ರ ಅರ್ಧ ಭಾಗ ಡೊನೇಷನ್ ಎಲ್ಲಿ ಹೋಗಿದೆ? ಯಾವುದೋ ಒಂದು ಪಕ್ಷಕ್ಕೆ ಹೋಗಿದೆ. ತಮಿಳುನಾಡಿನ ಒಂದು ಪಕ್ಷಕ್ಕೆ ಜಾಸ್ತಿ ಹೋಗಿದೆ. ವೆಸ್ಟ್ ಬೆಂಗಾಲ್ ನಲ್ಲಿ ಇರುವಂತಹ ಕಂಪನಿಗಳ ಅರ್ಧದಷ್ಟು ಭಾಗ ಅಲ್ಲಿನ ತೃಣಮೂಲ ಕಾಂಗ್ರೆಸ್ ಹೋಗಿದೆ. ತೆಲಂಗಾಣದಲ್ಲಿ ಕಳೆದ ಚುನಾವಣೆ ಸಮಯದಲ್ಲಿ ಆಂಧ್ರ ಮೂಲದ ಕಂಪನಿಗಳು ಮಾಡಿರುವಂತಹ ಡೊನೇಷನ್ ನ ಬಹುಪಾಲು DRS ಪಕ್ಷಕ್ಕೆ ಹೋಗಿದೆ.
ಇದು ಏನ್ ತೋರಿಸುತ್ತೆ ಅಂತಂದ್ರೆ ಬಿಜೆಪಿಸ್ ಆರ್ಗ್ಯುಮೆಂಟ್ ಇಸ್ ರೈಟ್, ಹೂ ಎವರ್ ಈಸ್ ಪವರ್ಫುಲ್ ಗೆಟ್ಸ್ ಎ ಮೇಜರ್ ಶೇರ್ ಇನ್ ದಿ ಡೊನೇಷನ್. ಹಾಗೆ ಆಯಾ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಪ್ರಭಾವಶಾಲಿಯಾಗಿವೆಯೋ ಅಲ್ಲಿಗೆಲ್ಲ ದುಡ್ಡು ಹೋಗಿದೆ, ಆ ಪಕ್ಷಗಳಿಗೆ ಹೆಚ್ಚು ದುಡ್ಡು ಹೋಗಿದೆ. ಸೊ ಬಿಜೆಪಿ ಆಲ್ಸೋ ಹ್ಯಾಸ್ ಗಾಟ್ ಎ ಲಯನ್ ಶೇರ್ ಇನ್ ದಿ ಟೋಟಲ್ ಡೊನೇಷನ್, ದಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಆ ಡೊನೇಷನ್ ಕೊಟ್ಟಿರುವಂತಹ ಕಂಪನಿಗಳು ಯಾವುದು ಅನ್ನೋದು ಮೊದಲಿನಿಂದಲೇ ಟ್ರಾನ್ಸ್ಪರೆಂಟ್ ಆಗಿ ಬಿಟ್ಟಿದ್ರೆ ಈ ತಕರಾರು ಬರ್ತಾ ಇರಲಿಲ್ಲ. ಎಲೆಕ್ಟರಲ್ ಬಾಂಡ್ ಗಳನ್ನ ಅಬಾಲಿಷ್ ಮಾಡೋದು ಇದಕ್ಕೆ ಆನ್ಸರ್ ಫಾರ್ ಎಲೆಕ್ಟ್ರಲ್ ಕರಪ್ಷನ್? ನೋ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಇಫ್ ಯು ಹ್ಯಾವ್ ಟೈಮ್. CMS ಇಂಡಿಯಾದವರು ಒಂದು ಸ್ಟಡಿ ಮಾಡಿದ್ದಾರೆ, ಸ್ಟಡಿಂಗ್ ಎಲೆಕ್ಷನ್ ಫಾರ್ ಸೆವೆರಲ್ ಡಿಕೇಡ್. ಈಗ ನಾವು ಏನ್ ಇಲ್ಲಿ 6,000 ಕೋಟಿ 12,000 ಕೋಟಿ 13,000 ಕೋಟಿ ಅಂತ ಮಾತಾಡ್ತಿದೀವೋ, ದಟ್ ಇಸ್ ಪಿಟೆನ್ಸ್. ಅಂದ್ರೆ ಒಟ್ಟಾರೆ ಚುನಾವಣೆಯಲ್ಲಿ ಖರ್ಚು ಮಾಡುವ ದುಡ್ಡಿನ ಪ್ರಮಾಣಕ್ಕೆ ಕಂಪೇರ್ ಮಾಡಿದ್ರೆ ಈಗ ಎಲೆಕ್ಟ್ರಲ್ ಬಾಂಡ್ಗಳಿಂದ ಬಂದಿರುವಂತಹ ಅಧಿಕೃತ ಡೊನೇಷನ್ಗಳಿದೆ, ಇದ್ರ ಪ್ರಮಾಣ ನೆಗ್ಲಿಜಿಬಲ್. 1998 ಇಂದ 2019 ತನಕ ನಡೆದಿರುವ ಎಲ್ಲ ಎಲೆಕ್ಷನ್ ಗಳನ್ನ ಸ್ಟಡಿ ಮಾಡಿರೋದು ಏನಂದ್ರೆ 1998 ಅಲ್ಲಿ ಒಟ್ಟಾರೆ ಎಲ್ಲಾ ಪಕ್ಷಗಳು ಸೇರಿ ಮಾಡಿದ ಖರ್ಚು 9,000 ಕೋಟಿ ರೂಪಾಯಿ. ಅದು 2019 ಬರೋ ಹೊತ್ತಿಗೆ 55,000 ಕೋಟಿ ರೂಪಾಯಿ ಆಗಿತ್ತು. 9,000 ಕೋಟಿ ರೂಪಾಯಿಂದ 55,000 ಕೋಟಿ ರೂಪಾಯಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಲೆಕ್ಷನ್ ಕಮಿಷನ್ಸ್ ಎಕ್ಸ್ಪೆಂಡಿಚರ್ ಅಲ್ಲ, ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಲ್ಲ, ಪೊಲಿಟಿಕಲ್ ಪಾರ್ಟಿಗಳ ಎಕ್ಸ್ಪೆಂಡಿಚರು ಈ ಮಟ್ಟದಲ್ಲಿ, ಈ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. 1998 ಅಲ್ಲಿ ಬಿಜೆಪಿ 9,000 ಕೋಟಿ ರೂಪಾಯಲ್ಲಿ 20% ನಷ್ಟು ಬಿಜೆಪಿ ಖರ್ಚು ಮಾಡಿತ್ತು. ಈಗ 2019 ಎಲೆಕ್ಷನ್ ಟೈಮ್ ನಲ್ಲಿ 55,000 ಕೋಟಿ ರೂಪಾಯಲ್ಲಿ 45% ಅಷ್ಟು ಬಿಜೆಪಿ ಖರ್ಚು ಮಾಡಿದ್ದೆ ಎಲೆಕ್ಷನ್ಗೆ. ಸೊ ಈ ಅಧಿಕೃತವಾಗಿ ಬರ್ತಿರೋದಿದೆಯಲ್ಲ, ಈ ಅಧಿಕೃತವಾಗಿ ಬರ್ತಿರೋ ಹಣದಿಂದಾಗಿ ಬ್ಲಾಕ್ ಮನಿ ಕಾಂಟ್ರಿಬ್ಯೂಷನ್ ನಿಂತೋಗಿದ್ಯಾ ಅಂತಂದ್ರೆ, ಅಕಸ್ಮಾತ್ ನಿಂತೋಗಿದೆ ಅಂತಾನೆ ನಾವು ನಂಬೋದಾದ್ರೆ, ಒಪ್ಕೊಳ್ಳೋದಾದ್ರೆ, ಇಷ್ಟು ದೊಡ್ಡ ಪ್ರಮಾಣದ ಖರ್ಚುಗಳಿದೆಯಲ್ಲ ಪಕ್ಷಗಳಿಗೆ, ಈ ದುಡ್ಡು ಎಲ್ಲಿಂದ ಬರ್ತಾ ಇದೆ? ದಟ್ ಕ್ವಶನ್ ಸ್ಟಿಲ್ ರಿಮೈನ್ಸ್. ಸೊ electoral bond is not the answer. Electoral bond was not the right first step towards avoiding corruption in election. First step ಹೌದು, ಒಂದು ಹೆಜ್ಜೆ ಇಡಬೇಕಾಗಿತ್ತು, ಇಟ್ರು, ಬಟ್ ತಪ್ಪು ಹೆಜ್ಜೆ ಅಂತ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.